ಯಶು ಅಂಕಲ್, ವಾಟ್ ಸಮಾಚಾರ? ಇವತ್ತು ನಾನು ರಾಜಕಾರಣ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಹೋಗೋ ನಿನ್ನ ಮಂಜಾಳಾಗ್ಲಿ. ಯಾಕ್ರಿಪಾ ಹಿಂಗಂತೀರಿ? ಯಾವ್ದು ಹೇಳೋಣ ಯಾವ್ದು ಬಿಡೋಣ? ಓಹೋ, ಆ ಕನ್ಫ್ಯೂಷನ್ ಅಲ್ಲಿದ್ದೀರಾ ನೀವು? ನಿಮಗ ರಾಜಕೀಯ ವಿಚಾರ ಮಾತಾಡಕ್ ಬೇಜಾರಾಗೈತಿ ಅಂತಂದ್ರ ಆ ವಿಚಾರ ಬೇಡವೇ ಬೇಡ. ಪರ್ಸನಲ್ ವಿಷಯಕ್ಕೆ ಬರೋಣ, ಆ ವಿಷಯ ಮಾತಾಡೋಣ. ಅಲ್ರಿ, ಇಸ್ಮೈಲ್ ಗೌಡ್ರು ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಕೊಂಡವರಲ್ಲ ಅವರು ಅಂತ ಎಲ್ಲರೂ ಹೇಳಾಕತ್ತಾರ. ಈ ಸಂದರ್ಭದಲ್ಲಿ ತಾವು ಏನ್ ಹೇಳ್ತೀರಿ? ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಮುಜುಗರ ಆಗೋದು ಇದು ತಪ್ಪಲ್ಲ, ಆಗಲೇಬೇಕು. ಮುಜುಗರ ಆಗೈತೆ ಅಂತೀರಿ? ನಾನು ಮುಜುಗರ ಆಗಿಲ್ಲ ಅಂತ ಹೇಳೋದು, ಮುಜುಗರ ಖಂಡಿತ ಆಗಿದೆ. ಓಕೆ ರೀಪಾ, ಥ್ಯಾಂಕ್ಸ್. ಎಡ್ಡಿಜಿ, ನಿಮಗೇನು ಅನಿಸ್ತತ್ರಿಪ್ಪ? ಸ್ವಲ್ಪ ಮುಜುಗರ ಆಗುವಂತದ್ದೇನೆ, ಅದಕ್ಕೆ ಹೇಗೆ ಎದುರಿಸಬೇಕು ಎದುರಿಸೋಣ. ಅಂದ್ರೆ ಹೆಂಗ್ರಿ ಅದು ಎದುರಿಸ್ತದ? ಪ್ರಾಮಾಣಿಕವಾಗಿ ಏನೋ ಒಂದು ಕೆಟ್ಟ ಹೆಸರು ತರುವಂತ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದರಲ್ಲಿದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಹೌದ್ರಾ? ಆಯ್ತ್ರಪ್ಪ, ಓಕೆ, ಒಳ್ಳೆ ಒಪಿನಿಯನ್ ಕೊಟ್ರಿ. ಹಾ, ಅಧ್ಯಕ್ಷರೇ, ತಮಗ್ರಿ? ನಮ್ಮ ಪಕ್ಷಕ್ಕೂ ಮತ್ತು ಆ ಘಟನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಂಗಿದ್ರೆ ನಿಮಗೆ ಮುಜುಗುರ ಗಿಜುಗುರ ಏನು ಆಗಂಗಿಲ್ಲ ಅಂತೀರಿ? ನಮಗೆ ಮುಜುಗರ ಅಂತ ಹೇಳುವಂತ ಪ್ರಶ್ನೆ ಉದ್ಭವಿಸ್ತದೆ. ಹೌದ್ರಾ? ಹಾ, ಮೇಡಮ್, ನಿಮಗೇನು ಅನಿಸತ್ರಿ ಮೇಡಮ್? ಸಹಜವಾಗಿ ಅನ್ಸುತ್ತೆ. ಇದರಲ್ಲೇನೋ ನಾವು ಮುಚ್ಚಿರುವಂಥದ್ದು ಏನೂ ಇಲ್ಲ. ನಿಮಗೆ ಮುಜುಗರ ಅನಿಸ್ತೈತಿ ಏನ್ರಿ ಜೋಶಿ ಸಾಹೇಬ್ರೆ ಇದು? ಅಲ್ರಿ, ನಿಮ್ಮವರೆಲ್ಲ ಒಂದ ಮಾತು ಹೇಳ್ಯಾರ, ನಮಗ ಮುಜುಗರ ಆಕೈತೆ ಆ ವಿಷಯದಾಗ ಅಂತ. ಆದ್ರೆ ನೀವು ಅದೇ ಮಾತು ಉಲ್ಟಾ ಹೇಳಿದ್ರಲ್ರಿಪ್ಪ, ಹೆಂಗ್ರಿ? ನೋಡಿ, ಒಟ್ಟಾರೆ ಪ್ರಕರಣದಿಂದ ಒಂದು ಸಾರ್ವಜನಿಕರಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆ ನಡೆಯೋದ್ರಿಂದ ಒಂದು ಸ್ವಲ್ಪ ಇದಾಗ್ಬೋದು, ಮುಜುಗರ ಆಗ್ಬೋದು. ಆಗಬಹುದು. ಒಟ್ನಲ್ಲಿ ಹಿಂದೇಟ ಹಾಕಿ ಆದ್ರೂ ಚಿಂತೆ ಇಲ್ಲ, ಒಪ್ಕೊಂಡ್ರಲ್ಲ ಮೇಡಮ್? ಬಿಡ್ಲಿಲ್ಲ, ನಾನು ನಿಮ್ಮ ಅಧ್ಯಕ್ಷರನ್ನು ಒಪ್ಪಿಸಿದೆ. ಈಗ ಈ ಕೇಸ್ ಬಗ್ಗೆ ತಮಗ ಏನ್ ಅನಿಸ್ತತ್ರಿ? ನಿಮ್ಮ ಅಭಿಪ್ರಾಯ ಹೇಳ್ರಿ ಸ್ವಲ್ಪ. ಕಾನೂನಿನಂತೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೌದ್ರಾ? ಈ ಕಾನೂನು ಪ್ರಕಾರ ಅಂತಂದ್ರಲ್ರಿ, ಹೆಂಗ್ರಿ ಅದು? ಇದೊಂದು ಷಡ್ಯಂತ್ರನ, ಇದು ಯಾರು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಈ ರೀತಿ ನಡೀತಾ ಇದೆ, ಅವಳ ಬಗ್ಗೆ ಬರ್ತಾ ಇರುವಂತ ಆರೋಪಗಳು, ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಗೊಂದಲ ಇದೆ ಅಂತ ಅನ್ಸುತ್ತೆ ನಂಗೆ. ಓ, ಹಿಂಗ ಮುಂದ್ರಿ? ಆದ್ರೆ ಇದರ ಹಿಂದೆ ಏನಿದೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ಅಭ್ಯಾಸ ಮಾಡುತ್ತೆ, ತಿಳ್ಕೊಳ್ಳುತ್ತೆ. ಆಗ್ಲಿರಿಪ್ಪ, ನೀವು ಅಭ್ಯಾಸ ಮಾಡ್ರಿ, ಏನು ತೊಂದರೆ ಇಲ್ಲ. ಬೇಕಿದ್ರೆ ಅಭ್ಯಾಸಕ್ಕೆ ಪುಸ್ತಕ ಏನಾದ್ರು ಕಮ್ಮಿ ಬಿದ್ರೆ ನಂಗೆ ಕೇಳ್ರಿ, ನನ್ನ ಹತ್ರ ಬೇಜಾನ್ ಪುಸ್ತಕಗಳದಾವು, ನಾ ಕೊಡ್ತೇನೆ. ಪೌಡರ್ ಸತ್ಯಣ್ಣ, ನಮ್ಮ CM ಸಾಹೇಬ್ರು ಅದೇನೋ ಜಪಾನ್ದವ್ರ ಜೊತೆ ಸೇರ್ಕೊಂಡು ಗಂಭೀರ ಮಾತುಕತೆ ನಡೆಸ್ಯಾರಂತ. ಹೋಗಿ ಅದೇನಂತ ವಿಚಾರಿಸ್ಕೊಂಡು ಬಾಪ ಸತ್ಯಣ್ಣ. ಏನಕ್ಕ rumba ಬೇಜಾರಾಗಿರ್ಕ ಸತ್ಯಣ್ಣ? ಐ ಟೇಕ್ ರೆಸ್ಟ್. ಅಬ್ಬಾ, ಯಾಕಪ್ಪ CM ಜೊತೆ ನಂಗೆ ತಗ್ಲಾಗ್ತೀರಿ? ಸುಮ್ನಿರಪ್ಪ, ನಾವೆಲ್ಲ ಮಾಡಬೇಡ. ಬಸ್ಸು ಜಪಾನ್ ಕೊಟ್ಟಿರಲ್ಲ, ಯಾಕಪ್ಪ? ಏನ್ ಸಾಲ ಮಾಡಿ ತೊಪ್ಪ ತಿನ್ನಕ ಹೊಲ್ಟ್ರಿ ಬಸ್ಸು ನೀವಲ್ಗೆ? ನಾನು ಬತ್ತೀರಪ್ಪ. ಜಪಾನ್ಗೆ ಹೋಗಿಲ್ಲ ನಾನು ಈಗ. ಹೋಗ್ಲಿಲ್ವಾ? ಅಲ್ಲ ಶಿವ, ನಮ್ ಕಾಂತ ಹಂಗೆ ಹೇಳ್ಬಿಟ್ಟ ನೀವು ಹೋಗಿದ್ರ ಅಂತ. ಹೋಗಿಲ್ವಾ? ಹಾಳಾಗೋಲಿ ಬಿಡಿ. ಮತ್ತೆ ಸ್ವಲ್ಪ ದಿನಗಳಿಂದ ಎಲ್ಲ ಹೋದಾಗಿತ್ತಲ್ಲ ಬಸ್ಸು? ಜಪಾನ್ಗೆಲ್ಲಪ್ಪ ಹೋಗಿದೆ? ಇಲ್ಲ ಜಪಾನ್ ನಾವು ಹೋಗಿಲ್ಲ, ಚೈನಾಕ್ ಮಾತ್ರ ಹೋಗಿದ್ದು. ಚೈನಾಕ? ಓಕೆ ಬಸ್ಸು, ಅದೇನಾಗಿದೆ ಅಂದ್ರೆ ನೋಡೋದಕ್ಕೆ ಈ ಜಪಾನ್ನವರು ಈ ಚೈನಾದವರು ಎಲ್ಲ ಒಬ್ಬನೇ ಕೆತ್ತಿರೋ ಶಿಲ್ಪಿ ಥರ ಗೊಂಬೆ ಥರ ಇದ್ದಾರೆ. ಸೊ ನಾವು ಎಣ್ಣೆ ಏಟಲ್ಲಿ ಚೀನಾದಲ್ಲಿ ಇದ್ದದನ್ನ ನೀವು ಟಿವಿಲಿ ನೋಡ್ಬಿಟ್ಟು ನಮ್ಮ ಕಾಂತ ಹೇಳಿರ್ಬೇಕು, ಬಿಟ್ಬಿಡು ಬಸ್, ತಲೆಗೆ ಹಚ್ಕೋಬೇಡ. ಈಗ ತಾವು ಯಾಕೆ ಜಪಾನ್ಗೆ ಹೋಗಿದ್ದೀರಿ, ಯಾಕೆ ಹೋಗಿ ಬರಬಾರ್ದು ಅಂತ ಹೇಳ್ಬಿಡಪ್ಪ. ಹೋಗೋಣ, ನಾನು ಹೋಗ್ಬೇಕು. ಹೋಗಿ ಬನ್ನಿ ಬಸ್ಸು, ನಮ್ಮ PM ಹೋಗಿದಾರಂತೆ, ಅವರಲ್ಲಿ ತಮಟೆ ಗಿಮಟೆ ಹೊಡೆದು ಬಂದವ್ರೆ. ನೀವು ಏನಾದರೂ ಸಿಕ್ಕಿದ್ರೆ ಬಾರಿಸ್ಬಿಟ್ಟು ಬನ್ನಿಪ್ಪ. ನರೇಂದ್ರ ಮೋದಿ ಹೋಗವ್ರೆ ಅನ್ನೋ ಕಾರಣಕ್ಕೆ ನಾನು ಹೋಗ್ಬೇಕು ಅಂತೇನಿಲ್ಲ. ಆಗ್ಲಿ ಬಸ್ಸು, ಅವ್ರು ಹೋಗಿಲ್ಲ ಅಂತ ಅನ್ಕೊಂಡಾದ್ರು ನೀವು ಹೋಗಿ ಬನ್ನಿಪ್ಪ. ಅಲ್ಲೇ ಬುಲೆಟ್ ಟ್ರೈನ್ಗಳು ತುಂಬ ಇದಾವಂತೆ, ಹಂಗೆ ಅದನ್ನ ಒಂದು ಬ್ಯಾಗಲ್ಲಿ ಹಾಕೊಂಡ್ಬನ್ನಿ, ನಮ್ಮ ಜನಗಳಿಗೆಲ್ಲ ತೋರಿಸಿರಂತೆ ಇದೇ ಬುಲೆಟ್ ಟ್ರೈನು ಹೆಂಗಿರುತ್ತೆ ನೋಡಿ ಅಂತ. ಅದನ್ನು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆನೂ ಕೂಡ ಜಪಾನ್ನವ್ರ ಕೋಆಪರೇಷನ್ ಬೇಕಾಗ್ತದೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರೆ ಕಾಸ್ಟು ಅದು. ಬೇಗ ಮಾತಾಡ್ಕೊಂಡು ಹೋಗಿ ಬನ್ನಿಪ್ಪ. ಬಸ್ಸು ಹಂಗೆ ಇನ್ನೊಂದು ಮಾತು, ಸಂಪುಟ ಅಂದ್ರೆ ಅದೇನಂತ ವಿಸ್ತರಣೆ ಮಾಡ್ತೀನಿ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದೀರಾ, ಯಾಕಪ್ಪ ಕೆಲಸ ಮಾಡಿಲ್ಲ? ಯಾವಾಗ ಮಾಡ್ತೀರಾ? ಇನ್ನೇನಾರ ಕೇಳ್ರಿ ಅಂದ್ರೆ ಮಂತ್ರಿ ಮಂಡಲ. ಅಯ್ಯೋ ಬಸ್ಸು, ಯಾಕೆ ದೊಡ್ಬಿಟ್ರೆ? ಹೋಗ್ಲಿ ಬಿಡಿ ಬಸ್ಸು, ಇವತ್ತು ಯಾಕೋ ಕೋಪದಲ್ಲಿ ಕಾಣ್ತೀರಾ? ಹಾಳಾಗಿ ಗೋಲಿ ಬಿಡಿ ಅಂತ. ಅಯ್ಯೋ ಕಾಂತ, ಅವ್ರು ಕೋಪಿಸ್ಕೊಂಡು ಎದ್ದೋಗ್ಬಿಟ್ರೆ ಕಣಪ್ಪ. ನಂಗೋ ಹುಷಾರಿಲ್ಲ, ಔಷಧಿ ಅಂಗಡಿಗೆ ಹೋಗಿ ಔಷಧಿ ತಗೋಬೇಕು. ಬರ್ತೀರಪ್ಪ, ಬಾಯ್ ಬಾಯ್.